ವಾಲ್ಮೀಕಿ ಮಹರ್ಷಿಗಳು ಪ್ರಶ್ನೆ ಕೇಳಿದರು. ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ ಮುನಿಪುಂಗವಂ. ಇಲ್ಲಿ ಮುನಿಪುಂಗವರು ನಾರದರು, ಇಲ್ಲಿ ಒಂದೇ ತಪಸ್ವಿಗಳಾದಂಥ ವಾಲ್ಮೀಕಿಗಳು ಪ್ರಶ್ನೆಯನ್ನು ಕೇಳಿದರು. ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ ಮುನಿಪುಂಗವಂ. ಪ್ರಶ್ನೆ ಏನು? ನಮಗೆ ಯಾರಾದರೂ ಒಬ್ಬರು ನಾರದರು ಸಿಕ್ಬಿಟ್ರೆ ಅಥವಾ ಅಂಥ ಒಬ್ಬರು ಮಹಾತ್ಮರು ಸಿಕ್ಕರೆ ಏನು ಕೇಳ್ತೀವಿ ರೀ ನಾವು? ಹೇಳ್ರಿ ಪ್ರಾಮಾಣಿಕವಾಗಿ. ಸ್ವಾಮಿಗಳ ಬಳಿ ಹೋಗ್ತೀವಲ್ಲ, ಯಾವುದೇ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಬಳಿ ಹೋದಾಗ ನಾವೇನಾದರೂ ಯಾವತ್ತಾದರೂ ಕೇಳಿದ್ದೀವ, ಸ್ವಾಮಿಗಳೇ ನನಗೆ ಭಗವತ್ ಸಾಕ್ಷಾತ್ಕಾರ ಮಾಡುವಂಥ ಆಶೀರ್ವಾದ ಮಾಡಿ, ನನಗೆ ಭಗವಂತನ ದರ್ಶನ ಆಗುವಂಥ ಆಶೀರ್ವಾದ ಮಾಡಿ, ನನ್ನ ಮನಸ್ಸು ನೀವು ಭಗವಂತನ ಕಡೆಗೆ ತಿರುಗುವಂಥ ಆಶೀರ್ವಾದ ಮಾಡಿ ಏನಾದರೂ ಕೇಳಿದ್ದೀವೇನ್ರಿ? ನಮ್ಮ ಪಟ್ಟಿ ದೊಡ್ಡ ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿಗಳ ಹತ್ರ ಹೋಗ್ಬೇಕಾದ್ರೆ. ಅವರು ಎಲ್ಲ ಬಿಟ್ಟು ಸನ್ಯಾಸಿಗಳು, ತ್ಯಾಗಚಕ್ರವರ್ತಿಗಳು, ಅವ್ರ ಹತ್ರ ಹೋಗಿ ನಮಗೆ ಮಗನ ಕೆಲಸ ಸಿಗಲಿ ಅಂತ ಆಶೀರ್ವಾದ ಮಾಡಿ, ಮಗಳಿಗೆ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ, ಮದುವೆ ಆಯಿತು ಒಂದು ಮಗು ಆಗಲಿಲ್ಲ, ಮಗು ಆಗಲಿ ಅಂತ ಆಶೀರ್ವಾದ ಮಾಡಿ, ನನಗೆ ಪ್ರಮೋಷನ್ ಸಿಕ್ಕಿಲ್ಲ 20 ವರ್ಷ ಆಯಿತು ಒಂದು ಪ್ರಮೋಷನ್ ಸಿಗುವಂತೆ ಆಶೀರ್ವಾದ ಮಾಡಿ. ಈ ರೀತಿಯಾದ ಪಟ್ಟಿ ಇರುತ್ತೆ ಹೊರತು ನಮಗೇನಾದರೂ ಪಟ್ಟಿ ಬೇರೆ ಏನಾದರೂ ಇರ್ತಾ ನಮಗೆ? ವಾಲ್ಮೀಕಿಗಳ ಮನಸ್ಸಿನಲ್ಲಿ ಒಂದು ಆಸೆ ಇತ್ತಂತೆ, ಇಂತಹ ಮಹತ್ವರ ಬಂದಾಗ, ಜ್ಞಾನಗಳು ಸಿಕ್ಕಿದಾಗ ಅವರ ಒಂದು ಸನ್ನಿಧಿಯ ಲಾಭ ಮಾಡ್ಕೊಳ್ಬೇಕು, ನಾವು ಅವರ ಮಾರ್ಗದರ್ಶನವನ್ನು ಪಡಿಬೇಕು, ಅವರಿಂದ ನಾವು ಯಾವ ಉಪಯೋಗ ತಗೊಳ್ಬೇಕು. ಆಗ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ. ಯಾವಾಗಲೂ ಹಿಂದೆ ಅಂಥೇಳಿ ಅಲ್ಲ ಅಥವಾ ಮುಂದೆ ಅಂಥೇಳಿ ಅಲ್ಲ, ವರ್ತಮಾನದಲ್ಲಿ ಕೋನು ಅಸ್ಮಿನ್ ಯಾರಿದ್ದಾರೆ, ಏನು ಯಾವುದರ ಬಗ್ಗೆ ಯಾರಿದ್ದಾರೆ? ನನಗೆ ಹೇಳಿದ್ರಲ್ಲ, ಗುಣವಾನ್ ಕಚ್ಚ ವೀರ್ಯವಾನ್ ಧರ್ಮಜ್ಞ ಚ ಕೃತಜ್ಞ ಚ ಸತ್ಯವಾಕ್ಯ ದೃಢವ್ರತ ಚಾರಿತ್ರೇಣ ಚುಕೋಯುಕ್ತ ಸರ್ವಭೂತೇಶು ಕೋಯಿತಃ. ಗುಣವಂತ ಬೇಕು, ವೀರ್ಯವಂತ ಬೇಕು, ಧರ್ಮಜ್ಞ ಬೇಕು, ಕೃತಜ್ಞ ಬೇಕು, ಸತ್ಯವಾಕ್ಯ ಬೇಕು, ದೃಢವಾದ ವ್ರತದಲ್ಲಿ ನಿಂತಿರುವವನಾಗಬೇಕು, ಒಳ್ಳೆಯ ಚರಿತ್ರೆಯಿಂದ ಕೂಡಿರುವವನಾಗಬೇಕು, ಸರ್ವಭೂತೇಶು ಕೋಯಿತಃ, ವಿದ್ವಾಂಸನಾಗಿರಬೇಕು, ಸಾಮರ್ಥ್ಯಶಾಲಿ ಆಗಿರಬೇಕು, ಆತ್ಮವಂತನಾಗಿರಬೇಕು, ಕಾಂತಿವಂತನಾಗಿರಬೇಕು. ಕಸ್ಯ ಬಿಭ್ರತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ. ಅವನು ಯುದ್ಧದಲ್ಲಿ ನಿಂತರೆ ದೇವತೆಗಳೇ ಹೆದರಿ ಓಡೋಗಿ ಬಿಡಬೇಕು. ಇಂತಹ ಒಟ್ಟು 16 ಗುಣಗಳ ಪಟ್ಟಿ ಮಾಡಿ, ಇಂತಹ ಒಬ್ಬ ಮನುಷ್ಯ ನನಗೆ ಈಗ ಬೇಕು ಅಂತ ಕೇಳ್ತಾರೆ. ನೋಡಿ, ಸಂಸ್ಕಾರ ಆದರೆ ಮನುಷ್ಯ ಹೇಗಾಗ್ತಾನೆ. ಮೊದಲಿಗೆ ಏನು ಕೇಳಿದ್ದ? ನಿನ್ನ ಹತ್ರ ಏನಿದೆ ಕೊಡು ಅಂತ ಕೇಳಿದ್ದ. ಅದಕ್ಕೆ ಮಹಾಪುರುಷರ ಬಳಿಯಲ್ಲಿ ನಾವು ಇದ್ದರೆ ಸಾಕು, ನಮ್ಮ ಜನ್ಮ ಉದ್ಧಾರ ಆಗುತ್ತೆ.